ಪೀಠದಿಂದಲೇ ಪದಚ್ಯುತಿ ಮಾಡಲಾಗಿದೆ. ಇಲ್ಲಿ ವಚನಾನಂದ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸೋದಕ್ಕೆ ಟ್ರಸ್ಟ್ ಅವರು ಹೇಳ್ತಿರೋದು, ವಚನಾನಂದ ಸ್ವಾಮೀಜಿಯವರು ಶ್ವಾಸಪೀಠ ಮತ್ತು ಹರಿಹರ ಪೀಠ ಎರಡರಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎರಡೆರಡು ಕಡೆ ಬೇಡ, ನೀವು ಒಂದೇ ಕಡೆಯಲ್ಲಿ ಇರಬೇಕು, ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಮಾತ್ರ ನೀವು ಮುಂದುವರಿಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆದರೆ ಪೀಠದ ಆಯ್ಕೆ ಬಗ್ಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಸ್ವಾಮೀಜಿಯವರು ತಿಳಿಸಿಲ್ಲ. ವಚನಾನಂದ ಶ್ರೀಗಳನ್ನು ಟ್ರಸ್ಟ್ಗಳು ಪ್ರಶ್ನಿಸುತ್ತಲೇ ಲೆಕ್ಕಪತ್ರದ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಪೀಠಕ್ಕೆ ಸರ್ಕಾರ ಕೊಟ್ಟಂತಹ 15 ಕೋಟಿ ರೂಪಾಯಿ ಏನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಎದ್ದಿದೆ. ಲೆಕ್ಕಪತ್ರ ವಿಚಾರವಾಗಿ ಟ್ರಸ್ಟ್ನಲ್ಲಿ ಗುಂಪುಗಾರಿಕೆಯೂ ಕೂಡ ನಡೀತಾ ಇದೆ, ಗಲಾಟೆಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆನೇ ಹರಿಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆಡಳಿತಾಧಿಕಾರಿ. ಅವರು ದೂರು ದಾಖಲಿಸ್ತಾ ಇದ್ದಂತೆಯೇ ಲೆಕ್ಕ ಕೊಡಿ ಅನ್ನುವಂತಹ ಅಭಿಯಾನವೂ ಕೂಡ ಶುರುವಾಗಿದೆ. ಇದರಿಂದಾಗಿ ಟ್ರಸ್ಟ್ನವರು ಸ್ವಾಮೀಜಿಯವ್ರನ್ನ ಪದಚ್ಯುತಿಗೊಳಿಸಿದ್ದಾರೆ. ಆದರೆ ಸ್ವಾಮೀಜಿ ಹೇಳ್ತಿದ್ದಾರೆ, ಭಕ್ತನೇ ಭೂಮಿ ಮೇಲಿನ ಭಗವಂತ, ಭಕ್ತನಿಗೇ ತೊಂದರೆ ಅಂತೇಳಿ ಭೂಮಿ ಮೇಲಿನ ಭಗವಂತನನ್ನು ನೆನೆಸ್ತಾ ಇದ್ದಾರೆ. ಭಕ್ತನ ಮೇಲೆ ಹಲ್ಲೆ ಮಾಡುವ ಮೂಲಕ ದೇವರಿಗೆ ಶಿಕ್ಷೆಯನ್ನು ಕೊಟ್ಟಂತಾಗತ್ತೆ ಅನ್ನುವಂಥದ್ದು ಅವರು ಹೇಳ್ತಿರುವಂಥದ್ದು. ಪೀಠ 12 ಜನರದ್ದಲ್ಲ, ಸಮಸ್ತ ಪಂಚಮಸಾಲಿ ಜನರದ್ದು. ಇದು 12 ಜನ ಟ್ರಸ್ಟ್ಗಳದ್ದಲ್ಲ, ಇದು ಕಳ್ಳರಂತೆ ಬಂದು ನೋಟಿಸ್ ಕೊಟ್ಟಿದ್ದಾರೆ, ಅವ್ರ ಕೈಗೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. 2008ರಲ್ಲಿ ಮೊದಲು ಪೀಠ ರಚನೆ ಆಯಿತು, ಅದಾದ ನಂತರ ಟ್ರಸ್ಟ್ ರಚನೆ ಆಯಿತು. ಮಠದ ಆಸ್ತಿಗಳನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡ್ಕೊಂಡಿದ್ದಾರೆ ಈ ಟ್ರಸ್ಟಿಗಳು ಅಂತ ಹೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಟ್ರಸ್ಟ್ಗಳ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಲಾಗಿದೆ. ಹಗರಿಬೊಮ್ಮನಹಳ್ಳಿ ಶಾಖಾ ಮಠವೂ ಕೂಡ ಟ್ರಸ್ಟಿಯೊಬ್ಬರ ಹೆಸರಿಗೆ ಮಾಡಲಾಗಿದೆ. ಲೆಕ್ಕ ಕೇಳೋರು ಯಾರೂ ಇರಬಾರ್ದು ಅಂತ ಈಗ ನನ್ನನ್ನೇ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ. ಸರ್ಕಾರದ ಅನುದಾನದಲ್ಲಿ ಅವ್ಯವಹಾರ ಆಗಿರೋದನ್ನು ಟ್ರಸ್ಟ್ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರು ಮಾಡ್ತಿರೋ ಆರೋಪ. CCTV DVR ಕದ್ದವರೇ ಮಠಕ್ಕೆ ಬಂದು ರಕ್ಷಣೆ ಕೇಳ್ತಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಈಗ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಟ್ರಸ್ಟ್ಗಳು ಬದಲಾಗಬೇಕು, ಆದರೆ ಇಲ್ಲಿ ಬದಲಾವಣೆ ಕೂಡ ಮಾಡ್ತಾ ಇಲ್ಲ, ಟ್ರಸ್ಟ್ಗಳನ್ನು ಬದಲಾವಣೆ ಮಾಡಿಲ್ಲ. ಆಂಟಿ ಹಿಂದೂಗಳು, ಆಂಟಿ ಲಿಂಗಾಯತರು ಈಗ ಪೀಠಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಅಂತ ಹೇಳಿ ಮಠದ ಭಕ್ತರುಗಳನ್ನು ಈಗ ಆಂಟಿ ಹಿಂದೂ, ಆಂಟಿ ಲಿಂಗಾಯತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಸ್ವಾಮೀಜಿಯವರನ್ನ ಪದಚ್ಯುತಿಗೊಳಿಸಲಾಗಿದೆ. ಈಗ ಸ್ವಾಮೀಜಿ ಹೇಗೆ ಟ್ರಸ್ಟ್ನ ಆಡಳಿತ ಮಂಡಳಿ ಅವರ ಪದಚ್ಯುತಿ ಮಾಡಿದ ಮೇಲೆ ಅವರು ಹೇಗೆ ಟ್ರಸ್ಟ್ನಲ್ಲಿ ಮುಂದುವರಿತಾರೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿರುತ್ತೆ.